ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಸಂಭ್ರಮ್ ಬಸ್ ಸ್ಟಾಪಿಂದ. ಇವತ್ತೇನು ಅಂದರೆ ಜೀವನ್ ಇವತ್ತು ಸ್ನೂಕರ್ ಆಡಬೇಕು ಅಂತೆ. ಹೋಗೋಣ ಬೇಡವಾ, ಹೋಗೋಣ ಬೇಡ ಅನಿಸ್ತೈತೆ. ಸ್ನೂಕರ್ಗೆ ಹೋಗೋಣ ಅಂತ. ಸರಿ, ನೋಡಿಬಿಟ್ಟು ಹೋಗೋದಾ ಬೇಡವಾ ಡಿಸೈಡ್ ಮಾಡೋಣ. ಡಿಸೈಡ್ ಮಾಡಿಬಿಟ್ಟು ಸಿಗೋಣ, ಹೇಳ್ತೀನಿ ಬನ್ನಿ. ಸ್ನೂಕರ್ ಹತ್ರ ಹೋಗ್ತಾ ಇದ್ದೀರಿ, ರೆಡಿಯಾಗಿರಲಿಲ್ಲ, ರೆಡಿಯಾಗಿದ್ದರೆ ಆಯ್ತಾ ಒಂದು ಲೇಟು. ಸ್ನೂಕರ್ ಹತ್ರ ಹೋಗ್ತಾ ಇದ್ದೀರಿ, ರೆಡಿ ಆದರೆ ನೋಡಿ ಗೈಸ್, ಬಂಕಾಗ ರೆಡಿ ಆಗ್ಬಿಟ್ಟು ಬರ್ತಾವನೆ. ಕಾಲೇಜ್ ಬಿಡೋ ಟೈಮ್ ಆಯ್ತಲ್ಲ, ಒಳ್ಳೆ ಹುಡುಗಿನ ಪಟಾಯಿಸೋಕ್ಕೆ. ಹ್ಯಾಟ್ ಬೇಡನು ಯಾಕೆ? ಅವನೇನೋ ಅಂಗಡಿಗೆ ಏನೋ ಬೇಕಂತೆ ಸಮೀರ್ಗೆ ಇಲ್ಲಿ ಅಂಗಡಿಗೆ ಬಂದಿದ್ರಿ ಜ್ಯೂಸ್ ತೊಗೊಳಕ್ಕೆ. ಜ್ಯೂಸ್ ತಗೊಂಡ್ರಿ, ಅವನೊಂದು ಜ್ಯೂಸ್ ತೊಗೊಂಡವನೇ. ಕೇಳಿಸ್ಕೊಂಡು ಚಪ್ಪಲಿ ಹಿಡಿತಾರೆ ಸುಮ್ಮನಿರು ಗೈಸ್. ನೀನು ನನ್ನ ಮಗ ನೋಡಿ ಗೈಸ್, ಪಾಪ ಅವ್ರನ್ನೆಲ್ಲ ಹಂಗೆ ರೇಗಿಸ್ಬಿಡು. ನೀನು ಅಂತಂದಿದ್ದು ಗೈಸ್. ಜೀವನ್ ಒಂದು ನಂಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಚಾಲೆಂಜ್ ಕೊಟ್ಟವನೆ, ಲಿಸನ್ ವಿತ್ ಜೀವನ್. 24 hours 24 hours ಜಾಸ್ತಿ ಆಯಿತು, ಹಿಂದಾಗ್ಬಿಡ್ತಾನೆ. ಒಂದು 12 hours ಜೀವನ ಹೇಳೋ ಕೆಲಸ ನಾನು ಮಾಡಬೇಕು ಗೈಸ್. ನಿಮ್ಗೇನಾದರೂ ಆ ಚಾಲೆಂಜ್ ಓಕೆ ಅಂದರೆ ಕಮೆಂಟ್ ಮಾಡಿ, ನೋಡೋಣ ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ಸೋಣ. ಏನಂತ ರೆಡಿ? ನಾನು ರೆಡಿ ಗೈಸ್. ಬಿಡು. ಫೈನಲಿ ಬಂದರೆ ಮತ್ತೆ ಎಲ್ಲರೂ ಮುತ್ತಾಗ್ಬಿಡ್ತಾವೆ ನೋಡಿ ಗೈಸ್. ಜಾಸ್ತಿ ಇದೇನು ಬೋರ್ಡ್ ಏನು ಕದಾಕಿದ್ಯಾ? ಟಾರ್ಪನ್ ಹಾಕಿದ್ಯಾ? ಬಂದರೆ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಬಾಲ್ ಜೋಡಿಸೋನೆ, ಶಾರ್ಟ್ ಅವ್ನು ಹೊಡಿತಾನಂತೆ. ಗೇಮ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಯ್ತಾ ಸಿಗೋಣ ಬನ್ನಿ. ಫೈನಲಿ ಗೇಮ್ ಕಂಪ್ಲೀಟ್ ಮಾಡಿ ಆಯಿತು. 2 ಮ್ಯಾಚ್ ಆಡಿದ್ರೆ, 1 ಮ್ಯಾಚ್ ನಾನು ಗೆದ್ದೆ, 1 ಮ್ಯಾಚ್ ಅವ್ನು ಗೆದ್ದ. ಬರಾಬರ್. ಮತ್ತೆ ಅವನೇ ದುಡ್ಡು ಕೊಡ್ಬೇಕು ನನಗೆ. ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕು, ಗಾಡಿ ತರಕ್ಕೆ ಹೋಗ್ತಾಯಿದ್ದೀನಿ ಜೀವನ್ ಮನೆ ಹತ್ರ. ಜೀವನ್ ಮನೆ ಹತ್ರ ಬಂದಿದ್ದರೆ ಗಾಡಿ ತೆಗಿತವನೆ. ಬ್ಯಾಂಕ್ ಹತ್ರ ಹೋಗ್ಬೇಕಂತೆ, ನಾನು ಹೋಗಲ್ಲ, ಅವನೇ ಹೋಗ್ತಾನೆ ಬ್ಯಾಂಕ್ ಹತ್ರ. ಯಾಕಂದರೆ ನಾನು ಆಂಟಿ ಊಟಕ್ಕೆ ಹೋಗಿಲ್ಲ, ಊಟಕ್ಕೆ ಬಿಡ್ಬೇಕಂತೆ. ಬೆಳಗ್ಗೆ ಟಿಫನ್ ಮಾಡಿಲ್ಲ ಅಂತ ಆಂಟಿ ಊಟಕ್ಕೆ ಬಿಟ್ಬಿಟ್ಟು ಆಮೇಲೆ ವ್ಲಾಗ್ ಶುರು ಮಾಡೋಣ. ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಬ್ಯಾಂಕ್ ಹತ್ರ ಹೋಗ್ತವನೆ. ಬ್ಯಾಂಕ್ ಎಷ್ಟಾಗುತ್ತೆ ಬರೋದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಸಾಯಂಕಾಲ ಬರ್ತೀಯಾ? ಸರಿ ಬನ್ನಿ, ನಾವು ಹೋಗೋಣ. ರೂಮ್ ಹತ್ರ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಏನೋ ತರಬೇಕಾಗಿತ್ತು ರೂಮಿಂದ, ತರಕ್ಕೆ ಹೋಗಿದ್ದೆ. ಯಾಕೋ ಫನ್ನಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಗೈಸ್, ಯಾಕಂದ್ರೆ ಟೈಮ್ ಇಲ್ಲ ಎಲ್ಲೂ. ಓಕೆ, ಬೇಜಾರು ಮಾಡ್ಕೊಬೇಡಿ, ಮಾಡೋಣ. ಯಾಕಂದರೆ ಫ್ರೀ ಸಿಕ್ಕಿದಾಗ ಬ್ಲಾಗ್ ಮಾಡ್ತೀನಿ, ಹೇಳಿದ್ನಲ್ಲ, ಅದೇ ಲಿಸನ್ ಟು ಜೀವನು ಮಾಡ್ತೀನಿ. ಟೈಮ್ ಸಿಗ್ತಿಲ್ಲ ನನಗೆ. ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕಚ್ಚೋಳು ಒಳ್ಳೆ ಕಂಠಾಯಿ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಹೂ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರಾ? ಬರಕಿಲ್ವಾ ನಮ್ಮ ಮನೆಗೆ? ಆಂಟಿ ಒಬ್ಬರೇ ಕುಂತವ್ರೆ ಗೈಸ್. ಇವ್ನ ಯಾವನ ಸೆಡೆ ನನ್ನ ಮಗ? ಆಂಟಿ ಪ್ರೈಸ್ ಹೇಳಿನ. ಏನೋ ಗುರಾಯಿಸ್ತಾ ಇದೀಯಾ? ಕಣ್ಣು ಕೆಳಗಾಕ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಗಟ್ಟಿ ನನ್ನ ಮಕ್ಕಳು. ಆಂಟಿ ಏನೇ ಹೇಳ್ತವ್ರೆ ನನ್ನ ಬಗ್ಗೆ ಕೇಳಿದ್ರು, ಹೇಳ್ರಿ.
ಹೇಳ್ರಿ ಆಂಟಿ ಗೈಸ್ ಕ್ಯಾಮ್ರಾ ಆನ್ ಮಾಡ್ಬಿಟ್ನಲ್ಲ ಅದಕ್ಕೆ ಆಂಟಿ ನಾಚಿಕೆ ಬಿಟ್ಬಿಟ್ಟವ್ರು. ಲೈಟಾಗಿ ರೆಕಾರ್ಡ್ ಮಾಡ್ಕೊಂಡು ಆಂಟಿ ಗೊತ್ತಿಲ್ಲದೆ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಆಂಟಿ ಏನು ಹೇಳಿದ್ರು ಅಂತ. ಹುಡುಗಿ ಹುಡುಕ್ತಾರಂತೆ ಗೈಸ್ ನನಗೆ. ಹಾಂ ನೋಡ್ರಿ ಹುಡುಗಿ ಹಿಂಗೆಲ್ಲ ಹೇಳ್ಬೇಡಿ ಆಂಟಿ, ನಾಚಿಕೆ ಆಗುತ್ತೆ. ಇಲ್ಲ ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು అంటే ನಾನು ನೀವೇನಾದ್ರು ಹುಡುಗಿ ಹುಡುಕಿದ್ರೆ ಅವತ್ತಿಂದ ನಿಮ್ಮ ಪಾಪ ಅನ್ನೋದು ಅವಾಗ ಸ್ಟಾರ್ಟ್ ಆಗುತ್ತೆ ಅಂತೆ. ಅದಕ್ಕೆ ಹುಡುಕದಿಲ್ಲ ಬಿಡು, ಈ ಚಿಂತೆ ಮಾಡ್ಬೇಡ. ಏನಕ್ಕೆ ಚಿಂತೆ ಮಾಡ್ತೀಯ? ಹುಡುಕಲ್ಲ, ನಿಜ ಆರಾಮಾಗಿ ಖುಷಿಯಾಗಿರು. ಎಲ್ಲರೂ ಹೇಳ್ತಾರೆ ನಾವಾಗಿ ಅನ್ಭೋಗ್ಸಕ್ ಇದೆಯಲ್ಲ, ಬೇಡ. ನೀನಾಗಿ ಯಾಕೆ ಅನ್ಭೋಗ್ತೀಯ? ಸಂಸಾರ, ಮನೆ, ಮಕ್ಕಳು ಅವೆಲ್ಲ ಯಾಕೆ? ಆರಾಮಾಗಿ ಹೊಂಟೀವಿ, ಜೀವನ ಹೊಂಟೀವಿ, ಇದ್ದಂಗ್ಲೂ ಅಲ್ಲ ಆಂಟಿ ಸಿಂಪಲಾಗಿ ಹೇಳ್ತವ್ರೆ, ನನ್ನ ಮಗನೇ ಮುಚ್ಕೊಂಡು ಸನ್ಯಾಸಿ ನೀನು ಅಂತ. ಅದೇ ಸಿಂಪಲಾಗಿ ಅದೇ ಹೇಳ್ತಿರೋದು ತಾನೇ ಆಂಟಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಂ ಅಲ್ಲ, ನೀನು ಅದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ, ಏನು ಹೇಳ್ಬೇಕು ನಿನಗೆ? ನೋಡೋಣ ಟೈಮ್ ಬರಲಿ. ಆಂಟಿ ಏನೋ ಅನೇಕೆ ಅದೇನು ಚಾಕ್ಲೇಟ್ ಕೇಕ್ ಬೇಕಂತೆ ಬೇಕ್ರಿಲಿ. ಆಂಟಿಗೆ ಒಂದು ಚಾಕ್ಲೇಟ್ ಕೇಕ್ ಕೊಡ್ಸೋಣ. ಚಾಕ್ಲೇಟ್ ಕೇಕ್ ಒಂದು ಚಾಕ್ಲೇಟ್ ಕೇಕ್ ಕೊಡ್ರಿ. ಚಾಕ್ಲೇಟ್ ಇಟ್ಕೊಡಿ. ಫೋನ್ ಥರ ಆಯ್ತಲ್ಲ, ಒಂದು ಹನಿ ಕೇಕ್ ಒಂದು ಕೊಡಿ. ಮನೆ ಹತ್ರ ಬಂದಿದ್ದೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾನು. ಗುರುವಾರ ಅಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಸಿಗೋಣ. ಇಲ್ಲಿ ದೇವಸ್ಥಾನ ಹತ್ರ ಬಂದೆ. ಫುಲ್ ಭಕ್ತಾದಿಗಳೆಲ್ಲ ಇಲ್ಲಿ ನಿಂತವ್ರೆ. ಒಳಗಡೆ ಹೋಗ್ಬೇಕು. ಬನ್ನಿರಿ ಒಳಗಡೆ ವೀಡಿಯೋ ಮಾಡೋಕ್ಕಾದ್ರೆ ಒಳಗಡೆ ತೋರಿಸ್ತೀನಿ. ತೋರ್ಸೋಕ್ಕಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಬನ್ನಿ ತೋರ್ಸೋಕ್ಕೆ. ಪೂಜೆ ಮುಗಿಸ್ಕೊಂಡು ಆಚೆ ಬಂದೆ, ಪ್ರಸಾದ ತಗೊಂಡೆ. ಹೆಂಗೂ ಒಳಗಡೆ ಯಾರೂ ಇದ್ದಿಲ್ಲ ಗೈಸ್, ಅದಕ್ಕೆ ಫೋನ್ ವೀಡಿಯೋ ಮಾಡೋಕ್ಕಾಯ್ತು. ಇಲ್ಲಾಂದರೆ ಫೋನ್ ತೆಗಿಯೋಕ್ಕೂ ಬಿಡೋಲ್ಲ. ಸರಿ ಬನ್ನಿ ಹೋಯ್ತಾ ಸಿಗೋಣ. ಬಿಟ್ಟು ಇನ್ನೂ ಒಂದು ಸರ್ಪ್ರೈಸ್ ಐತೆ, ಅದು ನೋಡೋಣ. ನಮ್ಮ ಜೀವನದ ಗೈಸ್, ಅದು ಜೀವನ್ ಸರ್ಪ್ರೈಸ್. ಅದು ಗೈಸ್ ಜೀವನ್ ಸರ್ಪ್ರೈಸ್ ಅದು ಗೈಸ್. ನಾಳೆ ಪಾರ್ಟಿ ಕೊಡಿಸ್ಬೇಕು ಗೈಸ್. ಆಂಟಿ ನಾಳೆ ವ್ಲಾಗ್ ಇನ್ ಮಾಡಿ ಹೇಳ್ತೀನಿ ಏನು ಸರ್ಪ್ರೈಸು ಅಂತ ಗೈಸ್. ನಾಳೆ ಜೀವನ್ ಪಾರ್ಟಿ ಕೊಡಿಸ್ಬೇಕು ನನಗೆ. ಕೊಡಿಸಿಲ್ಲ ಅಂದರೆ ನೋಡಿ ಗೈಸ್, ಕೊಡಿಸಲೇಬೇಕು. ಅಲ್ಲಿ ಆಂಟಿ ಮನೆಗೆ ಹೋಗ್ತವ್ರೆ. ನೇರಳೆ ಹಣ್ಣು ನಮಗೆ, ನೇರಳೆ ಹಣ್ಣು ಹೌದಾಗಲಿ ನಾಳೆ ಗೈಸ್. ನೇರಳೆ ಹಣ್ಣು ತಂದಿರ ಆಂಟಿ, ನೇರಳೆ ಹಣ್ಣು ತೊಗೊತಾ ಇದ್ದೀರಿ. ಆಂಟಿ ಮನೆಗೆ ಹೋಯ್ತಾರೆ, ಬಾಯ್ ಮಾಡಿಬಿಡ್ರಿ. ಸರಿ ಬಾಯ್. ಫೈನಲಿ ಬ್ಲಾಗ್ ಎಂಡ್ ಮಾಡಿರ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಏನೋ ಒಂದು ಗುಡ್ ನ್ಯೂಸ್ ಐತೆ, ನೋಡೋಣ ಅದಾಗುತ್ತೋ ಇಲ್ಲೋ. ಆದರೆ ಒಳ್ಳೆಯದು. ನೋಡಿ ಗೈಸ್, ಯಾರು ಹೇಳಿ ಇವನು? ನಲ್ಲಿ ಬಾಯ್. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.